ಸರ್ ಸ್ಕೂಲಲ್ಲಿ ನೀವು ಕಾಪಿ ಹೊಡೆದಿದ್ದೀರಾ? ಕಾಪಿಯೋ? ಹಾಂ, ಹೊಡೆದಿದ್ದೀರಾ. ಯಾವ ಸಬ್ಜೆಕ್ಟಿಗೆ ಕಾಪಿ ಹೊಡೆದಿದ್ದೀರಿ? ಸಿಕ್ಬಿದ್ದಿದ್ದೀರಾ ಟೀಚರ್ಸ್ ಕೈಲಿ? ಹಿಂದಿಯಲ್ಲಿ ಕಾಪಿ ಹೊಡೆದು ಸಿಕ್ಬಿದ್ದಿರೋದು? ಸಿಗ್ಬಿದ್ದಿಲ್ಲ, ಹಿಂದಿಯಲ್ಲಿ ಕಾಪಿ. ಹಿಂದಿಲಿ ಕಾಪಿ ಹೊಡೆದು ಪಾಸ್ ಆಗಿದ್ದೀರಾ. ಪ್ರಜ್ವಲ್, ನೀವು ಕಾಪಿ ಹೊಡೆದಿದ್ದೀರಾ? ನಾನು ಟ್ರೈ ಮಾಡಿದ್ದೀನಿ, ಗೊತ್ತಾಯ್ತು ನನಗೆ ಕಾಪಿ ಮಾಡಕ್ ಬರಲ್ಲ ಅಂತ. ಕಾಪಿ ಮಾಡಿದೆ. ತುಂಬಾ ಫನಿ ಸ್ಟೋರಿ ಇದು. ನನ್ನ ಸ್ನೇಹಿತನಿಗೆ ಮೊದಲು ಹೇಳಿದ್ದೆ, ಮಗ ಈ ಎಕ್ಸಾಮ್ ನಾನು ಚೆನ್ನಾಗಿ ಓದ್ತೀನಿ, ಆ ಸಬ್ಜೆಕ್ಟ್ ನೀನ್ ಚೆನ್ನಾಗಿ ಓದು, ಇಲ್ಲಿ ನೀನ್ ನನ್ನಿಂದ ಕಾಪಿ ಮಾಡು, ಅಲ್ಲಿ ನಾನು ಕಾಪಿ ಮಾಡ್ತೀನಿ ಅಂತ. ಅವನ್ ನನ್ನಿಂದ ಕಾಪಿ ಮಾಡಿ ನನ್ಕಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡ. ನಾನು ಕಾಪಿ ಮಾಡಕ್ ಹೋಗಿ ಆಲ್ಮೋಸ್ಟ್ ಫೇಲ್ ಆಗ್ಬಿಟ್ಟೆ. ಸೊ ಒಂದರ್ಥ ಆಯ್ತು, ಕಾಪಿ ಮಾಡೋದಕ್ಕೆ ನನಗೆ ಬರಲ್ಲ. ಟೆನ್ಷನ್ ಆಗ್ಬಿಡುತ್ತೆ, ಅವ್ನ ಅಲ್ಲಿ ಇಟ್ಕೊಂಡು ತೋರಿಸಿದ್ರೆ ಮಂಜು ಆಗ್ಬಿಡುತ್ತೆ, ಕಣ್ಣೆಲ್ಲ ಮಂಜು ಆಗ್ಬಿಡುತ್ತೆ. ನೋಡಿದಾಗ ಏನು ಗೊತ್ತಾಗ್ತಿರ್ಲಿಲ್ಲ ನನಗೆ. ಆ ಟೆನ್ಷನ್ಗೆ ಸೇಲ್ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಚೀಟಿಗಳು ಇಟ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದೀನಿ. ಚೀಟಿ ಇಟ್ಕೊಂಡಾಗ ಫಸ್ಟೇ ಇಷ್ಟಿಷ್ಟೇ ಇರುತ್ತೆ ಅದರಲ್ಲಿ. ಆ ಟೆನ್ಷನ್ ಅಲ್ಲಿ ಏನೂ ಗೊತ್ತಾಗಲ್ಲ. ಅದಕ್ಕೆ ಮುಂದೆ ಓದಿ ಒಂದು 60 ಮಾರ್ಕ್ಸ್ ತಗೊಂಡ್ರು ಪರವಾಗಿಲ್ಲ, ಕಾಪಿ ಮಾಡಿ 100 ಮಾರ್ಕ್ಸ್ ಬೇಡ ಅಂತ. ಪ್ರಣಮ್ ಕತೆ ಹೇಳ್ಕೊಳ್ಳೋಣ. ನೀವು? ನಾವು ಮಾಡಿದೀವಿ. ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರ್ತಾ ಇತ್ತು. ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅಲ್ಲಿ ನಾವು ಕ್ವೆಶ್ಚನ್ ಕೈಯಲ್ಲಿ ತೋರಿಸೋದು ಯಾವ ಕ್ವೆಶ್ಚನ್ ಅಂತ. ಅದಾದ್ಮೇಲೆ ABCD ಇರೋದು ABCD ಈ ತರ ಹೋಗು. ಸೊ ABCD. ಸೊ ನಾನು ಕ್ವೆಶ್ಚನ್ ನಂಬರ್ ಹೇಳಿದ್ರೆ ಅವ್ನಿಗೆ ಮುಟ್ಟೋನು. ಸೊ ಬಿ ಆಯ್ತು.